ವೇದಿಕೆ ಮೇಲೆ ಇರ್ತಕ್ಕಂತಹ ರಾಮಪ್ಪನವರಿಗೆ ಮತ್ತು ಹಿರಿಯರಿಗೆ ಹಾಗೂ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ನನ್ನ ಎಲ್ಲ ಹಿರಿಯರಿಗೆ ನನ್ನ ಅನಂತ ನಮಸ್ಕಾರಗಳು. ಈಗ ನಾನು ನೀವು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಖಂಡಿತ ನಾನು ಏನು ಹೇಳಲಿಕ್ಕೆ ನಾನು ನಿಂತ್ಕೊಂಡಿಲ್ಲ. ಇಲ್ಲಿ ಅದೆಲ್ಲ ನಾವು ಸುಮ್ಮನೆ ಕತೆ ಹೇಳ್ದಂಗೆ ಆಗ್ತದೆ. ಒಂದು ಇನ್ಸಿಡೆಂಟ್ ಆದಾಗ ಅಟ್ಲೀಸ್ಟ್ ಒಂದು 10 ರಿಂದ 12 ನಿಮಿಷದಲ್ಲಿ ಪೊಲೀಸ್ ಬರಬೇಕು. ಹೀಗೆ ಮಾಡಬೇಕು ಅಂದರೆ ನೀವು ಕೇವಲ ಪೊಲೀಸ್ ಸ್ಟೇಷನ್ ನಂಬರು, ಪೊಲೀಸರ ನಂಬರು ಫೋನ್ ಮಾಡಿದರೆ ಸಾಲದು. ಅದು ಎಲ್ಲ ಆಫೀಸರ್ ನಂಬರು ಇಟ್ಕೊಂಡಿರ್ಬೇಕು. ನಾವೆಲ್ಲ ಇರೋದು ನಿಮ್ಮ ಸೇವೆಗೆ. ರಾತ್ರಿ ಎಷ್ಟು ಗಂಟೆಲೇ ಆಗಲಿ, ನಾನು ಒಬ್ಬ ಇದ್ದರೆ ನೀವು ಇಷ್ಟು ಜನ ನೆಮ್ಮದಿಯಾಗಿರ್ತೀರ. ಅದು ನಾವೆಲ್ಲಿ ಬೇಜಾರು ಮಾಡ್ಕೊತೀವಿ ಅಂತೇಳಿ ಖಂಡಿತ ತಿಳಿಬಾರ್ದು. ನಾನೇ ಇರ್ಬೋದು, ನನ್ನ ಪ್ಲೇಸಲ್ಲಿ ಬೇರೆ ಯಾರಾದ್ರೂ ಇರ್ಬೋದು, ಈವನ್ ಯಾರು ಅಪ್ ಟು ಕಮಿಷನರ್ ಇರ್ಬೋದು, SP ಇರ್ಬೋದು, IS ಯಾರು ಇರಲಿ, ಎನಿ ಟೈಮ್ ನೀವು ನಿಮ್ಮ ರಕ್ಷಣೆ ಪೊಲೀಸ್ ಇಲಾಖೆಯ ಗುರಿ, ನಿಮ್ಮ ರಕ್ಷಣೆ ನಮ್ಮ ಇಲಾಖೆಯ ಆದ್ಯ ಕರ್ತವ್ಯ. ತಾವುಗಳು ಇಷ್ಟೇ ಮಾಡಬೇಕಾಗಿರೋದು, ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ, ಇಲ್ಲ ಇನ್ಸ್ಪೆಕ್ಟರ್ ನಂಬರ್ ಇರ್ತಾರೆ, ಇನ್ಸ್ಪೆಕ್ಟರ್ ನಂಬರ್ ಫೋನ್ ಮಾಡಿ. ನೀವು ಇನ್ಮುಂದೆ ಸಾಧಾರಣ ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆ ನಾನು ರಾಮಪ್ಪ ಹೊರಟಿದ್ದೆ. ನಾವು ಸಾಧಾರಣ ನಾನು ರಾತ್ರಿ ನಿದ್ರೆ ಮಾಡಿದ್ದೆ ಕಡಿಮೆ. ನಾನು ಮಧ್ಯಾಹ್ನದ ಹೊತ್ತು ನಿದ್ರೆ ಮಾಡ್ತಿದ್ದೆ. ನನ್ನ 2 ಫೋನ್ ಇರ್ತದೆ. ಒಂದು ವೈಯಕ್ತಿಕ ಫೋನು ಸ್ವಿಚ್ ಆಫ್ ಮಾಡ್ತಿದ್ದೆ, ಇನ್ನೊಂದು ಡಿಪಾರ್ಟ್ಮೆಂಟ್ ಫೋನು, ಅದು ಯಾವಾಗಲೂ ಆನ್ ಇಡ್ತಿದ್ದೆ. ಹಾಂ ಸರ್, ನನ್ನ ಒಂದು ನಂಬರು ಯಾವಾಗಲೂ ಇಲಾಖೆ ಕೊಟ್ಟಿರ್ತಕ್ಕಂಥ ನಂಬರು 9480805020. ಅದು ಯಾವಾಗಲೂ ಆನ್ ಇರ್ತದೆ. ನಮ್ಮನೇಲಿ ಹೇಳ್ತಾರೆ ಅದು ಆಫ್ ಮಾಡಿರಿ, ಅಥವಾ ಸರಿ ಇದಕ್ಕೆ ಸೈಲೆಂಟ್ ಹಾಕ್ರಿ, ಅಥವಾ ವೈಬ್ರೇಷನ್ಗೆ ಹಾಕ್ರಿ ಅಂತಾರೆ. ಇಲ್ಲ, ನಾನು DSP ಇರೋದು ಒಬ್ಬನೇ. ಇಷ್ಟು ಜನಸಂಖ್ಯೆ ಇದೆ, ಯಾರಿಗಾದ್ರೂ ಒಬ್ಬರಿಗೆ ಕಷ್ಟ ಬರ್ಬೋದು. ಅವ್ರೊಬ್ಬರು ಫೋನ್ ಮಾಡಲಿಕ್ಕಾದ್ರೂ, ನನಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕಾದ್ರೂ ಬೇಕಲ್ಲ. ನನಗೊಬ್ಬರು ನಿದ್ರೆ ಹೋಗ್ಬೋದು, ಭಂಗ ಬರ್ಬೋದು ಅಂತ ನಮ್ಮ ಮನೇಲಿ ನಾನು ಹೇಳ್ತೀನಿ. ಯಾವ ಕಾರಣಕ್ಕೂ ಸಹ ನಾನು ಮಾಡೋದಿಲ್ಲ. ಹಾಗಾಗಿ ರಾಮಪ್ಪನ ಊರಿನವರು ರಾತ್ರಿ 1, 2, 12, ಸಾಧಾರಣ 12, 1 ಗಂಟೆ ಒಂದು ಫೋನ್ ಬಂದರೆ ನಮಗೆ ಮತ್ತೆ ನಿದ್ರೆ ಬರೋದಿಲ್ಲ. ಅದು ಮತ್ತೆ ನಿದ್ರೆ ಬರಬೇಕಂದ್ರೆ 4 ಗಂಟೆ, 3:30, 4 ಗಂಟೆಗೆ ಮತ್ತೆ ನಿದ್ರೆ ಬರೋದು. ರಾತ್ರಿ ಎಲ್ಲ ಹೆದರ್ತೀಯ. ಆದರೂ ಸಹ ಯಾವತ್ತೂ ನಾನು ಆ ಮೊಬೈಲ್ ನಂಬರನ್ನು ಸ್ವಿಚ್ ಆಫ್ ಮಾಡ್ತಿರಲಿಲ್ಲ. ಹಾಗೆ ತಮ್ಗಳಿಗೆ ನಾನು ಹೇಳ್ತೀನಿ, ನಿಮಗೆ ಇನ್ನು ಮುಂದೆ ನೀವು ಜೈಪುರ ಅಷ್ಟೇ ಪೊಲೀಸ್ನವರು, ಇದು ಜೈಪುರನ ವಿಜಯನಗರನ 101 ಕ್ವಶನ್ ಕೇಳೋ ಪ್ರಮೇಯನೇ ಬೇಡ. ಖಂಡಿತ ನನ್ನ ನಂಬರ್ಗೆ ಕಾಲ್ ಮಾಡಿ. ಯಾವ ಕಾರಣಕ್ಕೂ ಸಹ ನಾನು ಮೀಟಿಂಗಲ್ಲಿದ್ದು ಸಹ ಸುಮ್ಮನೆ ಅದಕ್ಕೆ ಕಿವಿಗೆ ಇಟ್ಕೊತಿದ್ದೆ. ನಾನು ಯಾರು ಏನಾದ್ರು ಹೇಳ್ತಾರೆ, ಅವ್ರ ಕಷ್ಟ ಹೇಳ್ತಾರೆ, ಅಟ್ಲೀಸ್ಟ್ ನಾನು ರೆಸ್ಪಾನ್ಸ್ ಮಾಡ್ದಲೇ ಇದ್ರು ನನಗೆ ಗೊತ್ತಾಗ್ತದಲ್ಲ, ಅದು ನಾನು ಮತ್ತೆ ರೆಸ್ಪಾನ್ಸ್ ಮಾಡ್ಬೋದು. ಎಂಥ ಕ್ರಿಟಿಕಲ್ ಪೊಸಿಷನ್ ಇದ್ರೂ ಸಹ ನಾನು ತಾಳ್ಮೆನ ಕಳ್ಕೊಳ್ಳೋದೇ ಇಲ್ಲ. ನಾನು ಯಾಕೆಂದರೆ ನನಗೆ ಸಿಕ್ಕಿರ್ತಕ್ಕಂಥ ಸುವರ್ಣ ಅವಕಾಶ. ನಾವು ಈಗ ನಮ್ಮವರು ರಿಟೈರ್ಡ್ ಆಗಿದ್ದಾರೆ, ಯಾರಾದರೂ ಫೋನ್ ಮಾಡ್ತಾರೆ, ಅವರಿಗೆ ಯಾರು ಫೋನ್ ಮಾಡೋದಿಲ್ಲ, ಪರಿಚಯರು ಮಾತಾಡ್ಸಲ್ಲ. ಈ ಅವಕಾಶ ಖಂಡಿತ ನಾನು ಬಿಟ್ಕೊಡೋದಿಲ್ಲ. ನಾವು ಇಲಾಖೆ ಇರೋ ತನಕ ಅಷ್ಟೇ. ನನ್ನ ವೈಯಕ್ತಿಕವಾದ ಇದು 9480805020. ಇದು ಯಾವ ಕಾರಣಕ್ಕೂ ಸಹ ಇದರಲ್ಲಿ ನಿಮಗೆ ಉತ್ತರ ಬಾರ್ದಂಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಬಂದೇ ಬರ್ತದೆ. ಒಂದು ವೇಳೆ ಏನಾದರೂ ಹಗಲೊತ್ತು ಮಾತ್ರ ಉತ್ತರ ಬಾರ್ದಲ್ಲಿ ಇರ್ಬೋದು. ನಾವು ಜೀಪಲ್ಲಿ ಇಟ್ಟು ಏನು ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ, ಅಥವಾ VIP ಸೆಕ್ಯೂರಿಟಿಲಿ ಇರಬೇಕಾದ್ರೆ ಈ ಟೈಮಲ್ಲಿ ಇರ್ಬೋದು. ಆದರೆ ರಾತ್ರಿ ಹೊತ್ತು ಮಾತ್ರ ಇದು ಖಂಡಿತ ನಿಮಗೆ ತಕ್ಷಣ ಉತ್ತರ ಬರ್ತದೆ. ತಕ್ಷಣ ನಾನು ಲಿಫ್ಟ್ ಮಾಡ್ತೀನಿ, ನಮ್ಮ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ. ದಯವಿಟ್ಟು ಈ ಕೆಲಸ ಮಾಡಿ. ಮತ್ತು ನಾನು ಇದು ಗೊತ್ತಾಯ್ತು, ಈಗ 900 ಮನೆ ಇದೆ ಅಂತೇಳಿ ಗೊತ್ತಾಯಿತು. ಈಗ ತಮಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮ ಚಲನವಲನಗಳನ್ನ ಇಲ್ಲಿ ಕೆಲಸ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲಿ ನಿಮ್ಗೆ ಸರ್ವಿಸ್ ಯಾರು ಕೊಡ್ತಾ ಇದ್ದಾರೆ, ಇವರೇ ನಿಮಗೆ ನಿಮ್ಮ ಮೂಮೆಂಟ್ಸನ್ನು ಶೇರ್ ಮಾಡೋದವರು. ಬೇರೆ ಯಾರು ಮಾಡೋದಿಲ್ಲ, ಯಾರು ಮಾಡಲಿಕ್ಕೂ ಸಾಧ್ಯ ಇಲ್ಲ. ನೋಡಿ, ನಮಗೆ ಮೊದಲ ಎನಿಮಿ ಯಾರು? ನಮಗೆ ಕ್ಲೋಸ್ ಹತ್ರ ಇರ್ತಕ್ಕಂಥವ್ರು, ನಮ್ಮನ್ನು ಬಲ್ಲವರು, ಅವರೇ ನಮಗೆ ಯಾವಾಗಲೂ ಕಿರಿಕಿರಿ ಮಾಡೋವಂಥವ್ರು. ಅದೇ ರೀತಿ ಈ ಮಾಹಿತಿಯನ್ನು ಕೊಡ್ತಕ್ಕಂಥವ್ರು, ಇಲ್ಲಿ ಕೆಲಸ ಮಾಡೋರು, ಫ್ರೀಕ್ವೆಂಟ್ಲಿ ಇಲ್ಲಿ ಬಂದು ಹೋಗೋ ಅಂಥವ್ರು. ನೀವು ಯಾರೂ ಸಹ ಅವ್ರ ಬಗ್ಗೆ ಗಮನ ಹರಿಸೋದಿಲ್ಲ. ಯಾಕೆಂದರೆ ನಿಮಗಾದ ಒತ್ತಡ ಇರ್ತದೆ, ಅಥವಾ ನಿಮಗೆ ಆದ ಸಮಸ್ಯೆಗಳಿರ್ಬೋದು, ಅಥವಾ ನೀವು ಯಾರ ಗೋಜಿಗೂ ಹೋಗೋದಿಲ್ಲ. ನಮ್ಮ ನಿವೃತ್ತ ಪೊಲೀಸರು ಹೇಳಿದರು, ಯಾರೂ ಸಹ ಇಲ್ಲಿ ಕೋಆಪರೇಷನ್ ಇರೋದಿಲ್ಲ ಅಂತ. ಅದು ಸಹಜ. ಅದು ಯಾಕೆಂದರೆ ನಾವು ನೆಮ್ಮದಿ ಜೀವನ ಬಾಳಬೇಕು,
ನಾವು ನಿವೃತ್ತರಾಗಿದ್ದೀವಿ, ಅದು ದೂಷಿತಕ್ಕಂಥದ್ದಲ್ಲ ಅದು. ಬಟ್ ಅದು ಎಲ್ಲರಿಗೂ ಸಹ ಅದು ಆ ಮಾತಾಡಿರುವ ಆ ಒಂದು ಎಂಥೋಯಿಸಮ್, ಪ್ರಶ್ನೆ ಮಾಡುವ ಆ ಒಂದು ಏಜ್ ಹೊರಟೋಗಿರ್ತದೆ. ಅದು ನಾವು ಏಜ್ ಇದ್ದಾಗಲೇ ಇನ್ನೊಬ್ರು ಮಾತಾಡ್ತಿದ್ದಿಲ್ಲ ಸಿಟಿ ಒಳಗೆ. ಅದು ಸಿಟಿಯ ಕಲ್ಚರ್, ಅದು ಹಳ್ಳಿ ಕಲ್ಚರ್ ಬೇರೆ. ಹಳ್ಳಿ ಕಲ್ಚರ್ ಯಾರಾದರೂ ಒಬ್ರು ಎಂಟ್ರಿ ಆದರೆ ಅವ್ನು ಊರು ಬಿಟ್ಟು ಹೋಗೋ ತನಕ ಹಿಂಬಾಲಿಸ್ತಾರೆ. ಇವ್ನು ಎಲ್ಲಿಗೆ ಬಂದ, ಎಲ್ಲಿಗೆ ಹೋದ, ಯಾರ ಮನೆಗೆ ಹೋಗ್ತಾನೆ, ಯಾರ ತೋಟಕ್ಕೆ ಹೋಗ್ತಾನೆ ಅಂತೆಲ್ಲ ನೋಡ್ತಾರೆ. ಆದರೆ ಸಿಟಿ ನಗರದಲ್ಲಿ ಆ ರೀತಿ ಆಗೋದಿಲ್ಲ. ಅದು ಕಲ್ಚರ್, ಅದು ಆ ಕಲ್ಚರ್ ಬಿಟ್ಟು ಯಾರೂ ಬದುಕಲಿಕ್ಕೆ ಆಗೋದಿಲ್ಲ. ಅದೇ ಕಲ್ಚರ್ಗೆ ನಾವು ಅಡಾಪ್ಟ್ ಆಗಿರ್ತೀವಿ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ತಾವು ಹೇಳಿದರೆ 2 ಸಾರಿ ಬರಬೇಕು ಅಂತ ಪೊಲೀಸ್ನವರು, ಅವ್ರಿಗೆ ಸ್ವಲ್ಪ ನಾವೊಂದು ಏರಿಯಾ ಫಿಕ್ಸ್ ಮಾಡಿರ್ತೀವಿ, ಇಂತಿಷ್ಟು ಏರಿಯಾ ಅಂತ. ರಾತ್ರಿ ಸಮಯ ಮನುಷ್ಯನಿಗೆ ಸಹಜವಾದ ಒಂದು ಭಂಗಗಳು ಅಂದರೆ ನಿದ್ರಾಭಂಗ ತುಂಬ ಎಳಿತಾ ಇರ್ತದೆ. ಈಗ ನಾನು DSP ಆಗಿರ್ಬೋದು, ನನ್ನ SP ಆಗಿರ್ಬೋದು, ಯಾರೇ ಆಗಿರ್ಬೋದು, ಆ ಪೊಲೀಸ್ನರಿಗೆ ಎಷ್ಟೇ ವಾರ್ನಿಂಗ್ ಕೊಡ್ಬೋದು, ಏನೇ ಮಾಡ್ಬೋದು. ಆದರೆ ಆತನಿಗೆ ಆ ಸಮಯದಲ್ಲಿ ಏನು ಬರ್ತದೋ ಅದೇ ಮಾಡ್ತಾನೆ. ಇದು ಮನುಷ್ಯನ ಸಹಜ ಗುಣ. ಅದಕ್ಕೆ ಮೀರಿ ಅವನು ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಅವ್ರಿಗೂ ದೂಷಿಸ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಈಸಿಯಾಗಿ ನೀವು ಏನು ಮಾಡ್ತೀರಾ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿ ಥಿಂಕ್ ಮಾಡ್ತೀರಾ ಹೊರತು 112 ನಾವು ಕರೆ ಮಾಡೋಣ ಅಂತೇಳಿ ಥಿಂಕ್ ಮಾಡೋದೇ ಇಲ್ಲ. ಸರ್ಕಾರ ಈ ಫೆಸಿಲಿಟಿ ಕೊಟ್ಟಿದೆ. ಎಷ್ಟು ವೆಹಿಕಲ್ಗಳು ಬಿಟ್ಟಿದೆ ಅಂದರೆ, ಸಾಧಾರಣ ಒಂದು ಸ್ಟೇಷನ್ಗೆ 1-2 ಜೀಪ್ ಇದ್ದೇ ಇರ್ತದೆ. ಅದು ಸ್ಟೇಷನ್ ಹತ್ರ ಇರೋದಿಲ್ಲ. ವಿತಿನ್ 12 ರಿಂದ 14 ನಿಮಿಷದಲ್ಲಿ ಕರೆ ಮಾಡಿದವರಿಗೆ ಸರ್ವಿಸ್ ಕೊಡಬೇಕು ಅಂತೇಳಿ ಸರ್ಕಾರ ಒಂದು ಜೀಪನ್ನು ಆಯ್ಕೆ ಮಾಡಿ ಮಿಡಲ್ ಆಫ್ ದ ಟ್ರಬಲ್ ಏರಿಯಾದಲ್ಲಿ ನಿಲ್ಲಿಸಿರ್ತಾರೆ. ನಾವೇ ಅದನ್ನು ಆಯ್ಕೆ ಮಾಡಿ ಇಂಥ ಕಡೆ ಇರಬೇಕು ಅಂತ ನಿಲ್ಲಿಸಿರ್ತೀವಿ. ನೀವು ಇಮ್ಮಿಡಿಯೇಟ್ಲಿ 112 ಕರೆ ಮಾಡಿದ್ರೆ ಇಮ್ಮಿಡಿಯೇಟ್ಲಿ ಅದು ಬ್ಯಾಂಗ್ಳೂರಿಗೆ ಹೋಗಿ, ಬ್ಯಾಂಗ್ಳೂರಿನ ಇಮ್ಮಿಡಿಯೇಟ್ಲಿ ನಮ್ಮ ಕಂಟ್ರೋಲಿಗೆ ಬಂದು ಇಮ್ಮಿಡಿಯೇಟ್ಲಿ ಆ ಜೀಪಿಗೆ ಬಂದು ತಕ್ಷಣಕ್ಕೆ ಬರ್ತದೆ. ತಕ್ಷಣಕ್ಕೆ 12 ರಿಂದ 14 ನಿಮಿಷದಲ್ಲಿ ಬರ್ತದೆ. ಅದಕ್ಕೆ ಮೀರಿ ಏನಾದರೂ ಬಂತು ಅಂದರೆ ಅವರು ಲೇಜಿ ಆಗಿ ಅಥವಾ ನಿದ್ರೆ ಮಾಡಿಕೊಂಡು ಏನೋ ಮಾಡ್ತಾ ಇದ್ರು ಪೊಲೀಸ್ನವರು ಅಂತ ಅರ್ಥ. 12 ಅಥವಾ 14 ನಿಮಿಷದಲ್ಲಿ ರೀಚ್ ಆಗಲೇಬೇಕು ಪೊಲೀಸ್ನವರು. ಸಿಟಿಯಲ್ಲಂತೂ ಅದರ 50% ಡಿಡಕ್ಷನ್ ಆಗಿ ಆ ಟೈಮ್ಗೆ ಅವರು ರೀಚ್ ಆಗಲೇಬೇಕು. ನಾವಂತೂ ಮುಂಚಿನ ದಿನಗಳಲ್ಲಿ ಅದೇ ರೀತಿ ನಿರ್ವಹಿಸಿದ್ದೀವಿ. ಆ ರೀತಿ ಜೀಪ್ ಬರ್ತದೆ. ಮತ್ತೆ ರಾತ್ರಿ ನಮ್ಮ ಪೊಲೀಸ್ನವ್ರಿಗೂ ಸಹ ಕಳ್ಳರು ಫಾಲೋಅಪ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಪೊಲೀಸ್ ಮೂಮೆಂಟು ಎಷ್ಟು ಗಂಟೆ ಎಲ್ಲಿಗೆ ಬರ್ತಾರೆ ಅವರು ಹೋಮ್ವರ್ಕ್ ಮಾಡ್ತಾರೆ. ಮುಂಚಿನ ದಿನಗಳಲ್ಲಾದರೆ ಹಳೆ ಕಳ್ಳರು ಅವ್ರದ್ದು MOB ಬೇರೆ ಇತ್ತು. ನಾವು ಠಾಣೆಗಳಲ್ಲಿ ಅವ್ರದ್ದು MOB ಕಾರ್ಡ್, ಮೋಡ್ ಆಫ್ ಆಪರೇಷನ್, ಅವ್ರದ್ದು ಕಾರ್ಡ್, ಅವನು ಇಂಥವನೇ ರಂಗ, ಅವನು ಇಂಥ ಆಯುಧನೇ ಇಟ್ಕೊಂಡಿರ್ತಾನೆ, ಮನೆನೇ ಹೊಡಿತಾನೆ, ಕಿಟಕಿನೇ ಹೊಡಿತಾನೆ, ಅವನು ಅದೇ ಕೆಲಸ, ಬೇರೆ ಏನೂ ಮಾಡ್ತಿರ್ಲಿಲ್ಲ. ಅವನದು ಒಂದು MO ಇರ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಳ್ಳರು ಈ ತುಂಬ ಎಜುಕೇಟೆಡ್, ಸಾಧಾರಣ ಎಲ್ಲ ಡಿಗ್ರಿ ಮಾಡಿರ್ತಾರೆ, ಇಂಜಿನಿಯರಿಂಗ್ ಮಾಡಿರ್ತಾರೆ, ಎಲ್ಲ ಇಂಥ ಕಳ್ಳರು. ಎವ್ರಿ ಕಾರ್ನರ್ ಎಲ್ಲ ಎಜುಕೇಟೆಡೇ ಆಗ್ತಾ ಇರೋದು. ಬಿಕಾಸ್ ಆಫ್ ಚಟಗಳು, ಅವ್ರದ್ದು ಚಟಗಳಿಗೆ ಬಲಿಯಾಗಿ ಅವರು ಕಳ್ಳರಾಗಿರ್ತಾರೆ. ಆದ್ದರಿಂದ ತಾವುಗಳು ಇನ್ನೊಂದು ಮಾಡ್ಬೋದು, ನಿಮ್ಮಲ್ಲಿ ಇರ್ತಕ್ಕಂಥ ಏನು CC ಕ್ಯಾಮ್ರಾಗಳಿದಾವಲ್ಲ, ಅದನ್ನು ಕೆಲವೊಂದು ಸಿಂಕ್ರನೈಸ್ ಮಾಡಿ. ರಾಮಪರ ನೀವು OB ಜಾಗ ಕೊಟ್ಟಿದ್ದಾರೆ ನಮಗೆ, ಇರ್ತಕ್ಕಂಥ CC ಕ್ಯಾಮ್ರಾಗಳನ್ನ ಅಥವಾ ನಿಮ್ಮ ಮನೆ ಮುಂದೆ ಒಂದೊಂದು CC ಕ್ಯಾಮ್ರಾಗಳನ್ನ ಅದು ನೆಟ್ವರ್ಕಿಗೆ ನಾವು ತೆಗೆದುಕೊಂಡ್ಬಂದು ನಮ್ಮ OPಗೆ ಕೊಟ್ಟು ಒಂದು ದೊಡ್ಡ ಸ್ಕ್ರೀನ್, ನಮ್ಮ ಕಮಾಂಡರ್ ಸೆಂಟರ್ ಅಂತ ಮಾಡಿದ್ವಿ ಬ್ಯಾಂಗ್ಳೂರಲ್ಲಿ, ದೊಡ್ಡ 20-30 ಇದೆ. ಅಲ್ಲಿ ಡಿಸ್ಪ್ಲೇ ಆಗಿ ಅದರಲ್ಲಿ ಆ ಕ್ಯಾಮ್ರಲ್ಲಿ ಕ್ಯಾಚ್ ಆದ ಕೂಡಲೇ ಅದರ ಸಿಗ್ನಲ್ ಬರೋದು, ಅವೆಲ್ಲ ಅಡ್ವಾಂಟೇಜಸ್ ಇದೆ. ಆ ರೀತಿ ಏನಾದರೂ ಒಂದು ವ್ಯವಸ್ಥೆ ಮಾಡಿದರೆ ನಾವು 1-2 ಪೊಲೀಸರಿಗೆ ಭೇಟಿಗೆ ಅಂತ ಹಾಕಿ ಅವ್ರಿಗೆ ಅಬ್ಸರ್ವ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಯಾವಾಗಲೂ TV ಅಬ್ಸರ್ವ್ ಮಾಡೋದು ಅಥವಾ ಆ ಒಂದು ಏನೋ ಸಿಗ್ನಲ್ ಬಂದದ್ದನ್ನು ಕ್ಯಾಚ್ ಮಾಡೋದು, ಈ ರೀತಿ ನಾವು ಏನಾದರೂ ಒಂದು ಅಡ್ವಾನ್ಸ್ ಆಗಿ ಮಾಡುವ. ಕೇವಲ ಪೊಲೀಸಿಂದ ಕಷ್ಟ ಇದೆ, ಆಗೋದಿಲ್ಲ ಅಂತಲ್ಲ, ಕಷ್ಟ ಇದೆ. ಅವರು ಈ ಕಡೆ ಹೋದ ತಕ್ಷಣ ಈ ಕಡೆ ಆಪ್ರೇಟ್ ಮಾಡೋದು, ಆ ಕಡೆ ಹೋದ ತಕ್ಷಣ ಈ ಕಡೆ ಆಪ್ರೇಟ್ ಮಾಡೋದು, ಈ ರೀತಿ ಇರ್ತದೆ. ನಾವು ಒಮ್ಮೆ 1-2 ಜನ ಒಮ್ಮೆ ಹಿಡಿದ್ರೆ ಸಾಕು, ಮತ್ತೆ ಅದು ಇರೋದಿಲ್ಲ, ಮತ್ತೆ ಇರೋದಿಲ್ಲ, ಕಷ್ಟ ಆಗ್ತದೆ. ಹಾಗಾಗಿ ಅದು ಒಂದು ತಾವುಗಳು ಮಾಡ್ಬೋದು. ತಮ್ಮ ಏನು ಸೊಸೈಟಿ ವತಿಯಿಂದ ಥಿಂಕ್ ಮಾಡಿ ಆ ಎಲ್ಲ CC ಕ್ಯಾಮ್ರಾಗಳನ್ನು ಸಹ ಒಂದು ಕಡೆ ಬರೋಂಗೆ, ಒಂದು ಕಡೆ ನೆಟ್ವರ್ಕಿಂಗ್ ಬರೋಂಗೆ ಏನಾದ್ರು ತಾವುಗಳು ಮಾಡಿಕೊಟ್ರೆ ಅದನ್ನು ನಾವು 1-2 ಪೊಲೀಸು ಕಂಟಿನ್ಯೂಸ್ ಆಗಿ ನಾನಿಲ್ಲಿ ಕಳಿಸಿ ಇದೇ ಏರಿಯಾ ಕವರ್ ಮಾಡಲಿಕ್ಕೆ ನಾನು ವ್ಯವಸ್ಥೆ ಮಾಡಲಿಕ್ಕೆ ಖಂಡಿತ ನಾನು ಪ್ರಯತ್ನ ಪಡ್ತೀನಿ ಸರ್. ಮತ್ತು ಈ ಸಾಧಾರಣ ಇಲ್ಲಿ ವಾಸವಾಗಿರ್ತಕ್ಕಂಥ ಎಲ್ಲರೂ ಸಹ ನೆಮ್ಮದಿಯ ಜೀವನವನ್ನು
ಬಯಸುವವರು. ಅದಕ್ಕಾಗಿ ಇಲ್ಲಿ ಎಲ್ಲ ಒಂಟಿ ಮನೆಗಳೇ ಜಾಸ್ತಿ ಇರ್ತದೆ. ನಾವು ಇಲ್ಲಿ ನಿಮ್ಮುಗಳನ್ನು ನೀವು ಬನ್ನಿ ನಮ್ಮ ಜೊತೆ ಸೇರಿಕೊಳ್ಳಿ ಬೀಟ್ ಮಾಡುವ ಅಂದರೆ ಖಂಡಿತ ಅದು ಆಗೋದು ಸಾಧ್ಯ ಇಲ್ಲ. ಯಾಕೆಂದರೆ ಈಗ ನೋಡಿ ವಿಂಟರ್ ಸೀಸನ್ ಸ್ಟಾರ್ಟ್ ಆಯಿತು, ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ, ಹೆವಿ ಚಳಿ ಇದೆ. ತಾವು ಈ ಏಜಲ್ಲಿ ಏನಾದರೂ ಆ ಜಂಬದ ಮನಸ್ಸು ಮಾಡಿಕೊಂಡು ಹೊರಗಡೆ ಬಂದರೆ ತುಂಬ ಅದು ಹೆಲ್ತಿಗೆ ತುಂಬ ಎಫೆಕ್ಟ್ ಆಗ್ತದೆ. ಅದನ್ನು ನಾವು ಕೇಳಲಿಕ್ಕೆ ತಮ್ಮ ಹತ್ರ ಆಗೋದಿಲ್ಲ. ಒಂದು ವೇಳೆ ಏನಾದರೂ ತಾವು ತಮ್ಮ ಸೊಸೈಟಿ ವತಿಯಿಂದ ಒಂದು 4 ಜನ ಏನಾದ್ರು ವಾಚ್ಮ್ಯಾನ್ಗಳು ಕೊಟ್ಟರೆ ನಾವು ಪೊಲೀಸ್ನವರೊಟ್ಟಿಗೆ ಅವ್ರನ್ನ ಸಿಂಕ್ರನೈಸ್ ಮಾಡಿ ನಿಮಗೆ ನೆಮ್ಮದಿಯ ಒಂದು ಇಲ್ಲಿ ಜೀವನ ನಡೆಸಲಿಕ್ಕೆ ನಾವು ಸಹಕಾರ ಖಂಡಿತ ಆಗ್ತದೆ. ಅದು ಒಂದು ಸ್ಟ್ರೆಂಥನ್ ಮಾಡ್ಬೋದು, ಪೊಲೀಸ್ ಶಕ್ತಿಯನ್ನು ಸ್ಟ್ರೆಂಥನ್ ಮಾಡ್ಬೋದು. ಒಂದು 4 ಮಂದಿ ನೈಟ್ ಸಾಕು, ಡೇ ಬೇಡ, ನೈಟ್ ಆ ರೀತಿ ಏನಾದ್ರು ಕೊಡ್ಲಿಕ್ಕೆ ಸಾಧ್ಯ ಆದರೆ ಒಂದು ವ್ಯವಸ್ಥೆ ಮಾಡ್ಬೋದು. ಯಾಕೆಂದರೆ ನಿಮ್ಮ ಸೊಸೈಟಿ ಇದೆ, ಸೊಸೈಟಿ ನೀವು ಸ್ವಲ್ಪ ಚೆಂದ ಮಾಡ್ತೀರ ಅಂತ ಕಾಣ್ತದೆ. ಆ ಚಂದದಲ್ಲಿ ಏನಾದ್ರು ಒಂದು 4 ಮಂದಿಗೆ, ಯಾಕೆಂದರೆ ಒಳ್ಳೆಯ ಕಲ್ಚರನ್ನು ನಾವು ಇವಾಗ ಸಿಗ್ತಾರೆ ಹೋಮ್ ಗಾರ್ಡ್ಸೇ ತೊಗೊಂಡ್ಬಿಟ್ರೆ ಆಯಿತು. ನಾವು ಹೋಮ್ ಗಾರ್ಡ್ಸ್ ತೊಗೊಂಡ್ರೆ ಅವರೇ ಬರ್ತಾರೆ. ಹೋಮ್ ಗಾರ್ಡ್ಸು ನಮ್ಮ ಪೊಲೀಸರೊಟ್ಟಿಗೆ ಸೇರಿಕೊಂಡ್ರೆ ಅಟ್ಲೀಸ್ಟ್ ನೋಡಿ ಅದು ನೀವು ಬೇರೆಯವರಿಗೆ ಮಾದರಿ ಆಗ್ತೀರ. ಇಂತಹ ಏನಾದರೂ ನಾವು ಪಾಸಿಟಿವ್ ವೇನಲ್ಲಿ ಥಿಂಕ್ ಮಾಡಿದರೆ ಖಂಡಿತ ತಮ್ಮಗಳಿಗೆಲ್ಲರಿಗೂ ಸಹ ಆಗ್ಬೋದು ಅಂತ ಹೇಳಿ ಒಂದು ಅನಿಸಿಕೆ ಆಗ್ತದೆ. ತಾವು ಈ ರೀತಿಯನ್ನು ಥಿಂಕ್ ಮಾಡ್ಬೋದು. ನಮ್ಮ ಕಡೆಯಿಂದ ಈಗ ನಾವು 112 ವೆಹಿಕಲ್ ಖಂಡಿತ ಬರ್ತದೆ, ಅದು ನಿಯರ್ ಬೈ ನಿಮ್ಮ ಹತ್ತಿರ ಇರ್ತದೆ. ಖಂಡಿತ ಇನ್ಮೇಲೆ ಸ್ಟೇಷನ್ಗೆ ಫೋನ್ ಮಾಡಲಿಕ್ಕೆ ಹೋಗಬೇಡಿ, 112 ಕರೆ ಮಾಡಿ. ಅದು ಮಿಸ್ ಆದರೆ ನನ್ನ ನಂಬರ್ಗೆ ಕರೆ ಮಾಡಿ. ಏನಿಲ್ಲ, ನನಗೆ 2-3 ದಿವಸ ಡಿಸ್ಟರ್ಬ್ ಆಗ್ಬೋದು, ಅದು ಡಿಸ್ಟರ್ಬ್ ಅಂತ ನಾನು ತಿಳ್ಕೊಳ್ಳೋದಿಲ್ಲ. ಒಂದು ಸಾರಿ ಅವ್ರು ಹಿಡಿದ್ರೆ ಇನ್ನು ಪರ್ಮನೆಂಟಾಗಿ ಯಾರೂ ನಿಮ್ಮ ಏರಿಯಾಗೆ ಬರೋದಿಲ್ಲ. ಅದು 2 ಕೆಲಸ ಮಾಡಿ. ಇನ್ನು ಉಳಿದಂತೆ ತಮ್ಮಗಳಿಗೆ ಗೊತ್ತಿದೆ, ತಾವು ಎಲ್ಲಾದರೂ ಹೋಗುವಾಗ ಪಕ್ಕದವ್ರಿಗೆ ಹೇಳಿ ಹೋಗಿ, ಏನೋ ಸೌಂಡ್ ಆದ್ರೆ ಅವ್ರು ಇಲ್ವಲ್ಲ ಅಂತೇಳಿ ಅವ್ರಿಗೆ ಮತ್ತೆ ಅವ್ರನ್ನ ರೆಕಗ್ನೈಸ್ ಮಾಡುವಂತಹ ಏನಾದ್ರು CC ಕ್ಯಾಮ್ರಾಗಳನ್ನ ಹಾಕಿ, ಅವ್ರು ಬಂದ ತಕ್ಷಣ ಅವ್ರು ಯಾರು ಅಂತ ಕ್ವಶನ್ ಮಾಡ್ತಾರೆ. AI ಕ್ಯಾಮ್ರಾ ಬಂದ್ಬಿಟ್ಟಿದೆ ಈಗ ಆಲ್ರೆಡಿ. ಸ್ವಲ್ಪ ತಾವು ಸಹ ದಯಮಾಡಿ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಸಿಂಪಲ್ ಚಿಕ್ಕದಿದೆ. ಹಾಗಾಗಿ ನಾವುಗಳು ಸಹ ನಮ್ಮನೆ ಸುತ್ತಮುತ್ತಲೂ ಸಹ ಕ್ಯಾಮ್ರಾಗಳನ್ನ ಹಾಕ್ಸಿದ್ದೀವಿ. ನನ್ನ ಮೊಬೈಲಲ್ಲಿ ನಾನು ನೋಡ್ಕೊತಾ ಇರ್ತೀನಿ, ತಕ್ಷಣಕ್ಕೆ ಸಿಗ್ನಲ್ ಬರ್ತೈತೆ. ಯಾರು ಬಂದರೆ ಒಂದು ಫುಡ್ ಆರ್ಡರ್ ಮಾಡಿದ್ರು ಸಹ ಮಕ್ಕಳು ಬೈಕ್ ಮನೆ ಮುಂದೆ ಬಂದ ತಕ್ಷಣ ನನಗೆ ಸಿಗ್ನಲ್ ಬರ್ತೈತೆ, ನಾನು ತಕ್ಷಣ ನೋಡ್ಕೊತೀನಿ. ಆ ರೀತಿ ಒಂದು ವ್ಯವಸ್ಥೆಯನ್ನು ತಾವು ಎಲ್ಲರೂ ಮಾಡ್ಕೊಳ್ಳಿ. ಅಂಗೈಯಲ್ಲೇ ನಿಮ್ಮಲ್ಲೇ ಇದ್ದರೂ ನೀವು ಪುನಃ ಓಲ್ಡ್ ಸಿಸ್ಟಮ್ ರೀತಿ ಬಯಸಿದರೆ ಅದು ವಿಳಂಬ ಆಗ್ತದೆ, ನಿಮಗೆ ಏನೋ ಮೆಂಟಲು ಆಗ್ತದೆ, ಬೇಜಾರಾಗ್ತದೆ. ಹಾಗಾಗಿ ನಾವು ಬದಲಾದ ಪರಿಸರಕ್ಕೆ ಬದಲಾಗಿ ಹೊಂದಿಕೊಳ್ಳಿಕ್ಕೆ ವೈಜ್ಞಾನಿಕತೆಯನ್ನು ಅಳವಡಿಸ್ಕೊಳ್ಳೋಣ, ತಾಂತ್ರಿಕತೆಯನ್ನು ಅಳವಡಿಸ್ಕೊಳ್ಳೋಣ. ಎಲ್ಲರಿಗೂ ಸಹ ನೆಮ್ಮದಿ ಸಿಗ್ತದೆ. ರಾಮಪ್ಪರಿಗೆ ನಾನು ಕೊನೆಯದಾಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, 4 ಜನವನ್ನು ತಾವು ಕೊಟ್ಟರೆ 2 ಜನ ಪೊಲೀಸರಿಗೆ ನಾನು ಸೇರಿಸಿ ಇಲ್ಲಿ 1-2 ಸರಿ ಆಪರೇಷನ್ ಮಾಡಿದರೆ ಖಂಡಿತ ಇನ್ನು ಮುಂದೆ ಇರೋದಿಲ್ಲ, ನಿಂತು ಹೋಗ್ತದೆ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ ಸರ್. ತಮಗೆಲ್ಲರಿಗೂ ಸಹ ನಮಸ್ಕಾರ. ಹಲೋ ಸರ್, 112ಗೆ ನಾನು ಮಾಡಿದ್ದೆ. 112ಗೆ ಮಾಡಿದ್ದೆ ನಾನು ಅವತ್ತು. ಅವರು ಎಲ್ಲಿ ನಿಮ್ಮದು ಅಂತ ಹೇಳಿದಾಗ ರೂಪನಗರ, ಜೈಪುರ ಇದು ಪೊಲೀಸ್ ಸ್ಟೇಷನ್ ಅಂತ ಹೇಳಿದೆ. ಅವರು ಜೈಪುರ ಪೊಲೀಸ್ ಸ್ಟೇಷನ್ ಆಯಿತು ಕಳಿಸ್ತೀವಿ ಅಂತ ಹೇಳಿದರು. 1 ಅವರ್ ಆದರೂ ಯಾರೂ ಬರಲಿಲ್ಲ. ಮತ್ತೆ ವಾಪಸ್ ಕೇಳಿದಾಗ ಮೇಡಮ್ ಹುಲಿ ಚಿರತೆಗಳು ಇದ್ದಾವೆ, ಬರಲಿಕ್ಕಾಗೋದಿಲ್ಲ, ನಮಗೆ 4 ವೀಲರ್ ಕೊಟ್ಟಿಲ್ಲ, 2 ವೀಲರ್ ನಮ್ಗೆ ಬರಲಿಕ್ಕಾಗೋದಿಲ್ಲ ಅಂತ ಹೇಳಿದರು. ಎಷ್ಟು ದಿವಸ ಆಯ್ತು ಮೇಡಮ್ ಇದು ಆಗಿದ್ದು? ಇನ್ನು ಸಂಡೇ 23rd ಇದು. ಈಗ ನಾಳೆ ಸಂಡೇ ಆಗುತ್ತಲ್ಲ ಸರ್, ಇದು 23ನೇ ತಾರೀಕು ಹೋದ ಭಾನುವಾರ. ಅವ್ರ ಮನೆ ಎದುರುಗಡೆನೆ ರಿಟೈರ್ಡ್ DYSP ಕಾಂತರಾಜ್ ಅವರು ಇದ್ದಾರೆ, ಅವರು ಫೋನ್ ಮಾಡಿದ್ರು ಸರ್. ನಿಮ್ಮ ಇವರು ಕಾಂತರಾಜ್ ಕ್ಲಾಸ್ಮೇಟ್, ಬ್ಯಾಚ್ಮೇಟ್ಸು ಎಲ್ಲಿ? ನಿಮ್ಮನ್ನು ನೋಡ್ಲಿಕ್ಕೆ ಬಂದಿದ್ದಾರೆ. ನಮ್ಮ ಭಾರಿ ಫ್ರೆಂಡ್ಸ್ ಅವರು ಸರ್. ಅವ್ರು ನಮ್ಮ ಮನೆ ಎದುರುಗಡೆ, ಅವರೇ ನನ್ನನ್ನು ಇದು ಹೇಳಿದ್ದು. ಮೇಡಮ್ ಸರ್, ಜೈಪುರದು ನನಗೆ ಅನ್ನಿಸ್ತು, ಜೈಪುರದು 112 ಅದು ಮೇಡಮ್. ಆ ಜೈಪುರ 112 ಮೋಸ್ಟ್ಲಿ ಅವರು ಏನಾದ್ರು ಹುಲಿ ಇತ್ತು ಅಲ್ಲೇ. ನಾನು ಹೋಗಿದ್ದೆ, ನಾನು ಸಹ ರಾತ್ರಿ 11-12 ಗಂಟೆ ತನಕ ಹೋಗಿದ್ದೆ ನಾನು.
ಒಂದು ಇರ್ಬೋದು, ರೀಸನ್ ಇರ್ಬೋದು, ನಾನು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನೊಂದು ರಿಯಲ್ ಫ್ಯಾಕ್ಟ್ ಇದೆ. ನಾವು ಹೊರಗಡೆಗೆ ಕಾಕಿ ಬಟ್ಟೆ ಹಾಕೊಂಡು ಈ ರೀತಿ ನುಣ್ಣು ಕಾಣ್ತೀವಿ ಮೇಡಮ್, ನಯಸ್ಸಾಗಿ ಕಾಣ್ತೀವಿ, ದೂರದಿಂದ ನೋಡ್ತಾ ಇದ್ದೀರಾ. ಏನಂದ್ರೆ 15 ವರ್ಷಕ್ಕೆ ಮೇಲ್ಪಟ್ಟಂತಹ ವೆಹಿಕಲ್ಗಳನ್ನೆಲ್ಲ ವಿತ್ಡ್ರಾ ಮಾಡಿದ್ದಾರೆ, ಆಯ್ತಲ್ಲ. ಕೆಲವು 112 ವೆಹಿಕಲ್ಲು, ಕೆಲವು ನಮ್ಮ ಜೀಪ್ಗಳು ಸಹ ನಿಲ್ಲಿಸ್ಬಿಟ್ಟಿದ್ದಾರೆ. ಆ ರೀತಿ ಏನೋ ಸಮಸ್ಯೆ ಆಗಿರ್ಲಿಕ್ಕೂ ಸಾಕು ಮೇಡಮ್. ಅದು ನಾನು ಕರೆಕ್ಷನ್ ಮಾಡ್ತೀನಿ ಮೇಡಮ್, ಕರೆಕ್ಷನ್ ಮಾಡ್ತೀನಿ. ನಮ್ಮ ರಾಮಪುರ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅದಾದರೆ ಖಂಡಿತ ನಾನು ಅದು ವ್ಯವಸ್ಥೆ ಮಾಡ್ತೀನಿ ಮೇಡಮ್. ಅದೇ ನಿಮ್ಮ ಬ್ಯಾಚ್ಮೇಟ್ ಸರ್ ಮತ್ತೆ ಹೆಲ್ಪ್ ಮಾಡಿದ್ದು ಸರ್, ಹಾಂ ಮೇಡಮ್. ಅವರು ಕ್ರೈಮ್ಗೆ ಹೇಳ್ಕೊಂಡು ಅವರ ಯಾರೋ ಇದರಲ್ಲಿ ಬಂದರು. ಎಸ್ ಎಸ್ ಖಂಡಿತ ಮಾಡ್ಕೊಡ್ತೀನಿ. ಆಯ್ತು ಆಯ್ತು ಆಯ್ತು. ಆದರೆ ಈಗೇನಾಗಿದೆ, ನಮ್ಮಲ್ಲಿ ಇದ್ದಾರೆ ಅವರು, ನಮ್ಮ ಲೋಕಲ್ ಇವರು, ಅವ್ರನ್ನ ತೆಗೆದು ಹೋಮ್ ಗಾರ್ಡೇ ಕೊಡೋಣ, ಆದರೆ ಮೇಂಟೆನೆನ್ಸ್ ಎಲ್ಲರೂ ಕೊಟ್ಟರೆ. ಹೌದು ಸರ್. ಮತ್ತೆ ನಾಳೆಯಿಂದಲೇ ಸರ್ ನಿಮ್ಮ ಮನೆ ಹತ್ರ ಏನು CC ಕ್ಯಾಮ್ರಾ ಹಾಕಿದ್ದೀರಾ ಅದನ್ನು ಸ್ವಲ್ಪ ರೋಡ್ ಕವರ್ ಮಾಡೋ ರೀತಿ ತಳ್ಳಿ ಸರ್. ನಾನು ಸಾಧಾರಣ ನೋಡ್ತೀನಿ ಎಲ್ಲ ಈ ರೀತಿ ನಿಮ್ಮ ಕಡೆನೇ ತಳ್ಳಿಕೊಂಡಿರ್ತೀರ, ನಿಮ್ಮ ಕಡೆನೇ ಹಾಕ್ಕೊಂಡಿರ್ತೀರ. ಸ್ವಲ್ಪ ಒಂದು ಕ್ಯಾಮ್ರಾ ಪಬ್ಲಿಕ್ಸ್ ಕೊಟ್ಬಿಡಿ ಸರ್, ಪಬ್ಲಿಕ್ ಸೇಫ್ಟಿಗೆ ಒಂದು ಕ್ಯಾಮ್ರಾ ಸಾಕು. ನಿಮ್ಮ ಮನೆಗೆ ಒಂದು ಕ್ಯಾಮ್ರಾವನ್ನು ಪಬ್ಲಿಕ್ಸ್ ರೋಡ್ಗೆ ಅಂತೇಳಿ ಒಂದು ಕ್ಯಾಮ್ರಾ ಕೊಡಿ ಸಾಕು ನನಗೆ. ಅದು ಸಾಧಾರಣ ನಮಗೆ ಉಪಯೋಗ ಬರ್ತದೆ. ನಿಮ್ಮಲ್ಲಿ ಇಷ್ಟು 900 ಮನೆ ಇದೆ, 900 ಕ್ಯಾಮ್ರಾ ಬೇಡ, 150 ಕ್ಯಾಮ್ರಾ ರೋಡ್ಗೆ ಅಂತ ಇದ್ದುಬಿಟ್ರೆ ನಮಗೆ ಅಟ್ಲೀಸ್ಟ್ ಆ ಸಣ್ಣಗಿರೋನು ಯಾರು, ಅವನು ಯಾವ ಕೆಲಸ ಮಾಡ್ತಾನೆ, ಅವನು ಡ್ರೆಸ್ ಹಾಕೊಂಡಿದ್ದಾನ, ಅವನು ಕೂಲಿ ಮಾಡೋ ಡ್ರೆಸ್ಸ ಅಥವಾ ಹೊಸ ಔಟ್ಕಮರ, ಅವನು ಕಲ್ಚರ್ ಎಂಥದ್ದೊಂದು ಅನಲೈಸ್ ಮಾಡ್ಲಿಕ್ಕಾರ ನಮ್ಗೆ ಅನುಕೂಲ ಆಗ್ತದೆ. ಹಾಗಾಗಿ ತಾವು ಒಂದು ಕ್ಯಾಮ್ರಾವನ್ನು ನಮ್ಮ ರೋಡಿಗಾಗಿ ನಾಳೆಯಿಂದಲೇ ಪುಷ್ ಮಾಡಿ, ಅದು ಅನುಕೂಲ ಆಗ್ತದೆ. ಸರ್ ನಮ್ದೊಂದು ಪ್ರಶ್ನೆ ಇದೆ. ಹೇಳಿ ಸರ್. ಇವಾಗ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸುಮಾರು ಜನ ಇರೋರು ಬಿಹಾರಿ ಅಥವಾ ಉತ್ತರ ಪ್ರದೇಶ ಕಡೆಯಿಂದ ಬರ್ತಾರೆ. ಇವಾಗ ಅವ್ರು ಯಾರು ಎತ್ತ, ಅವ್ರ ಬ್ಯಾಕ್ಗ್ರೌಂಡ್ ಏನು ಗೊತ್ತಿರಲ್ಲ ನಮಗೆ. ಸೊ ಅವ್ರಿಗೆ ಹೆಂಗೆ ಆಥರೈಸೇಷನ್ ಅಥವಾ ವ್ಯಾಲಿಡೇಷನ್ ಕೊಡೋದು? ಬಿಕಾಸ್ ಅವ್ರು ಯಾರು ಬರ್ತಾರೆ, ಎಲ್ಲಿ ಓಡಾಡ್ತಾರೆ ಏನು ಗೊತ್ತಿಲ್ಲ. ಇಲ್ಲಿ ಸುಮಾರು ಜನ ಹಿಂದಿ ಮಾತಾಡದಿರೋರು ಇದ್ದಾರೆ, ಅವ್ರಿಗೆ ಹಿಂದಿ ಬರೋದು ಇಲ್ಲ. ಅವ್ರು ಮಾತಾಡೋದೇ ಹಿಂದಿ, ಒಂದೇ ಭಾಷೆ ಮಾತಾಡೋದು. ಏನು ನಮ್ಗೇನು ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ ಅಂದಮೇಲೆ ಅವರು ಕಳ್ತನ ಮಾಡ್ಕೊ ಹೋದ್ರು ಅವ್ರು ಹೆಂಗೆ ಐಡೆಂಟಿಫೈ ಮಾಡೋದು ನಾವು ಅವ್ರನ್ನ? ಸರ್ ಈಗ ಈ ಏರಿಯಾದಲ್ಲಿ ಕನ್ಸ್ಟ್ರಕ್ಷನ್ ಮನೆ ಸ್ಟಾರ್ಟ್ ಆಯ್ತು ಅಂದರೆ ಅಟ್ಲೀಸ್ಟ್ ಕನಿಷ್ಠ ತಮ್ಮ ಸಂಘಕ್ಕಾದರೂ ನಾರ್ತ್ ಈಸ್ಟ್ನವರಾದರೆ ನಮಗೆ ಲಿಸ್ಟ್ ಸಿಗ್ತದೆ. ಸೊಸೈಟಿ ಕೊಡಬೇಕು ಅಂತ ಹೇಳಿದ್ರೆ ಅವ್ರು ತಂದು ಕೊಡ್ತಾರೆ. ಅಟ್ಲೀಸ್ಟ್ ನಮ್ಮ ಪೊಲೀಸರು ಬಂದು ಅವ್ರದ್ದೊಂದು MCCTNS ಅಂತೇಳಿ ನಮ್ಮಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಅದನ್ನು ಎಲ್ಲರಿಗೂ ತೆಗೆದುಕೊತಾರೆ. ನಾನು ಮಾಡಿಸ್ತೀನಿ, ಇಂಪ್ರೆಷನ್ ತೊಗೊತೀನಿ. ಇಂಪ್ರೆಷನ್ ತೊಗೊಂಡ್ರೆ ಮಿನಿಮಮ್ ಅವನು ಅಲರ್ಟ್ ಆಗಿಬಿಡ್ತಾರೆ, ಕಾನ್ಷಿಯಸ್ ಆಗ್ತಾರೆ. ನಾವು ರೆಕಾರ್ಡ್ ಆಗಿದ್ದೀವಿ, ನಮ್ಮ ಇಂಪ್ರೆಷನ್ನು ಸೇವ್ ಆಯಿತು ಅಂತೇಳಿ ಫೀಲ್ ಆಗ್ತದೆ. ಆ ಫೀಲ್ ಆದಮೇಲೆ ಎಂಥ ಮನುಷ್ಯನು ಸಹ, ಅವನು ಎಂಥನೇ ಗಡ್ಸಿರೋನಾದರೂ ಸಹ ಸಮವು ಟ್ರಿಮ್ ಆಗಿಬಿಡ್ತಾನೆ, ಬರೋದಿಲ್ಲ. ಅಂಥದ್ದಿದ್ದರೆ ಹೇಳಿ ಸರ್, ಸೊಸೈಟಿಗೆ ಒಂದು ಲಿಸ್ಟ್ ಕೊಡ್ಲಿಕ್ಕೆ ಹೇಳಿ ಸರ್, ಅದನ್ನು ನಾವು ಮಾಡಿಸೋಣ. ಮತ್ತು ಸಾಧಾರಣ ನಾರ್ತ್ ಈಸ್ಟ್ನರು ಕಳ್ತನ ಮಾಡೋದು ಕಡಿಮೆ ಸರ್, ಲೆಸ್ಸು ನಾರ್ತ್ ಈಸ್ಟು. ಇನ್ನು ಈ ಕಡೆ ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಇದರ ದೊಡ್ಡ ಕಳ್ಳರು ಆ ಕಡೆ. ನಾರ್ತ್ ಈಸ್ಟರು ಲೆಸ್, ಅವರು ಅಷ್ಟೊಂದು ಕಳ್ಳತನಕ್ಕೆ ಕೈ ಹಾಕೋದಿಲ್ಲ ಅವರು ಸರ್. ಎಸ್ ಸರ್. ತಮ್ಗೆ ಇನ್ನೊಂದು ಸರ್, ಇಲ್ಲಿ ನನಗಿಂತ ಹೆಚ್ಚಾಗಿ ನಮ್ಮ ಕಾಂತರಾಜವರು ಈ ಒಂದು ಡಿಟೆಕ್ಷನ್ ಕೆಲಸದಲ್ಲಿ ತುಂಬ ಪರಿಣಿತರು, ತುಂಬ ಪತ್ತೆ ಮಾಡಿದವರು, ತುಂಬ ಹೆಸರನ್ನು ಸಹ ಗಳಿಸಿದವರು ಇಲ್ಲೇ ಇದ್ದಾರೆ. ತಾವು ಖಂಡಿತ ಇಲ್ಲಿ ಯಾರ ಸಮಸ್ಯೆ ಅವ್ರಿಗೆ ತಾವು ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ಫೋನ್ ಮಾಡಿ, ಅವ್ರು ನೆಕ್ಸ್ಟ್ ನಮ್ಮೆಲ್ಲರೂ ಕಮ್ಯುನಿಕೇಶನ್ ಮಾಡ್ತಾರೆ, ಈಸಿಯಾಗಿ ಮಾಡ್ತಾರೆ. ಇಲ್ಲೇ ಇದ್ದಾರೆ ಅವರು. ಅವರು ಒಳ್ಳೆ ಮನುಷ್ಯರು. ಇವಾಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇಲ್ದಿದ್ರೆ ಈಸ್ ರೆಡಿ ಟು ಹೆಲ್ಪ್ ಎವ್ರಿಬಡಿ. ಅವರು ಪ್ರೋಆಕ್ಟಿವ್ ಆಫೀಸರ್ ಮೇಡಮ್, ಅವರು ಪ್ರೋಆಕ್ಟಿವ್ ಆಫೀಸರ್. ದೀಪಾನಗರ್ ಸೊಸೈಟಿ ಇದೆ, ಒಂದು ಔಟ್ಪೋಸ್ಟ್ ಪೊಲೀಸ್ ಸ್ಟೇಷನ್ಗೆ ಅಂತಾನೆ ಔಟ್ಪೋಸ್ಟ್ ಕೊಟ್ಟಿದ್ದಾರೆ. ಅದರಲ್ಲಾದರೆ ಯಾರೂ ಬರ್ತಾ ಇಲ್ಲ. ಈಗ ಹಿಂದೆ ಬರ್ತಾ ಇದ್ರು, ಒಂದಿಬ್ರು ಬಂದು ಅಲ್ಲೊಂದು ಸ್ವಲ್ಪ ಹೊತ್ತು ಇದ್ದು ಎಲ್ಲ ಹೋಗ್ತಾ ಇದ್ರು. ಈಗ ಯಾರು ಬರ್ತಾ ಇಲ್ಲ. ಎಸ್ ಸರ್. ಈಗ ನಮ್ಗೆ ಮುಂಚೆ ಬರ್ತಾ ಇದ್ರು, ಇತ್ತೀಚೆಗೆ ಕೆಲಸದ ಒತ್ತಡ ಜಾಸ್ತಿ ಸರ್. 25 ಪೊಲೀಸರು ಇರ್ತಾರೆ, 25 ಪೊಲೀಸ್ ಹೆಚ್ಚಾಗಿ ನಮಗೆ ಬಂದೋಬಸ್ತಿಗೆ ಹೋಗ್ಬಿಡ್ತಾರೆ. ಬೆಳಿಗ್ಗೆ ನಾವು ಮಧ್ಯಾಹ್ನ ಬಂದೋಬಸ್ತ್ ಡ್ಯೂಟಿ ಇದ್ರೆ ಬೆಳಿಗ್ಗೆ 7 ಗಂಟೆಗೆ ಡ್ಯೂಟಿ ತೋರಿಸ್ಬಿಡ್ತೀವಿ. 8 ಗಂಟೆಗೆ ಅವ್ರು ರೋಲ್ ಕಾಲ್ ಮಾಡಿ
ಅದು ಬ್ರೀಫ್ ಮಾಡಿ ನೇಮಕ ಮಾಡಿಬಿಡ್ತೀವಿ. ಡ್ಯೂಟಿ ಇರೋದು 12 ಗಂಟೆಗೆ, ಬೆಳಿಗ್ಗೆ 7 ಗಂಟೆಯಿಂದ ಮತ್ತೆ ಅವ್ನು ರಿಲೀವ್ ಮಾಡೋ ತನಕ ಸಂಜೆ 4-5 ಗಂಟೆ ಆಗ್ಬೋದು, ಅಥವಾ VVIP ಇದ್ದರೆ ರಾತ್ರಿ 9 ಗಂಟೆ ಆಗ್ಬೋದು. ಪುನಃ ಅವ್ರಿಗೆ ನಾವು ನೈಟ್ ಬರಲಿಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ, ಶಾರ್ಟೇಜ್ ಆಗೋದು ಬೆನ್ನು. ಇದ್ದುದರಲ್ಲಿ ಅಮಾಂಗ್ ದ ವಿಲೇಜಸ್ ವಿಚ್ ಒನ್ ಇಸ್ ವೆರಿ ಸೆನ್ಸಿಟಿವ್, ಅಲ್ಲಿಗೆ ನಾವು ಪೋಸ್ಟ್ ಮಾಡ್ತೀವಿ. ಅವತ್ತು ದೀಪಾನಗರನೂ ಇಲ್ಲ, ರೂಪಾನಗರನೂ ಇಲ್ಲ, ಯಾವುದಿಲ್ಲ. ಯಾವುದು ಹೈಲಿ ಸೆನ್ಸಿಟಿವ್ ಇರ್ತದೆ ಅಲ್ಲಿಗೆ ಮಾತ್ರ ಇಬ್ಬರನ್ನು ಕಳಿಸ್ಬಿಡ್ತೀವಿ. ಅದು ಕಂಬೈಂಡ್ ಮಾಡ್ತೀವಿ. ಕೆಲವು ಸರಿ ಆಗ್ತದೆ, ಬೇರೆ ಬೇರೆ ಡ್ಯೂಟಿಗೆ ನಮ್ಗೆ ಅದರ್ ಡ್ಯೂಟಿನೇ ಆಗ್ಬಿಟ್ಟೈತೀವಿ. ನಮ್ಮದು ಬೇಸಿಕ್ ಡ್ಯೂಟಿ ಪ್ರಿವೆನ್ಷನ್ ಆ್ಯಂಡ್ ಡಿಟೆಕ್ಷನ್ ಪೊಲೀಸು. ಮುಂಚೆ ಇದೆಲ್ಲ ನಮ್ಗೆ ಡ್ಯೂಟಿ ಇರಲಿಲ್ಲ. ಈ ಸಾಧಾರಣ ಕಳ್ತನ ತಡೆಯೋದು ಮತ್ತು ಪತ್ತೆ ಮಾಡೋದು, ಈ 2 ಡ್ಯೂಟಿ ಇತ್ತು. ಆದರೆ ಅವೆರಡೂ ಬಿಟ್ಟುಬಿಟ್ಟು ಬೇರೆ ಡ್ಯೂಟಿ ಜಾಸ್ತಿ ಆಗ್ಬಿಟ್ಟೈತೆ ನಮಗೆ. ಹಾಗಾಗಿ ಇಲ್ಲ ಸರ್, ನಾನು ಈಗ ನಿಮ್ಮ ಇದಕ್ಕೆ ನಾವು ಕಾನ್ಸಂಟ್ರೇಷನ್ ಮಾಡ್ತೀವಿ. ಈಗ ರಾಮಪ್ಪರ್ ಹೇಳಿದರೆ 4 ನಾವು ಹೋಮ್ ಗಾರ್ಡ್ಸ್ ಕೊಡ್ತೀವಿ ಅಂತ ನಾವು ರೋಟಿ ಮಾಡ್ಕೊತೀವಿ. ಕಾಂತಣ್ಣ ಅವರು ಸೈಬರ್ ಕ್ರೈಮ್ ಬಗ್ಗೆ ಹೇಳಿದರು. ತಾವುಗಳು ದುಡಿತೀರ, ದುಡಿದು ಕೂಡಿಟ್ಟಿರ್ತೀರ. ಹೆಚ್ಚಾಗಿ ಅಕೌಂಟಲ್ಲಿ ನೀವು ಕರೆಂಟ್ ಅಕೌಂಟಲ್ಲಿ ಚಾಲ್ತಿಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಅದು 1 ಮಂತ್ ಆಗಲಿ 2 ಮಂತ್ಸ್ ಆಗಲಿ ನೀವು ಡೆಪಾಸಿಟ್ ಮಾಡಿ, ಅಥವಾ ಬೇರೆ ಏನಾದ್ರು ಡೈವರ್ಟ್ ಮಾಡಿ. ಎಷ್ಟು ಬೇಕೋ ಮಿನಿಮಮ್ ಮಾತ್ರ ಟ್ರಾನ್ಸಾಕ್ಷನ್ ಇಟ್ಕೊಳ್ಳಿ. ಯಾವ ರೀತಿ ಸೈಬರ್ ಆಗ್ತದೆ ಅಂದರೆ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿದರು. ನಮ್ಮ ಲಾ ಕಾಲೇಜ್ ಇದೆಯಲ್ಲ, JSS ಲಾ ಕಾಲೇಜು, ಅದರದ್ದು ಪ್ರಿನ್ಸಿಪಾಲು ಡಿಜಿಟಲ್ ಅರೆಸ್ಟ್ ಆಗಿಬಿಟ್ಟಿದ್ದಾರೆ, ಕೂರಿಸ್ಬಿಟ್ಟಿದ್ದಾರೆ. ನೀವು ಎಲ್ಲಿ ಹೋಗ್ಕೊಡೋದು, ನೀವು ಅರೆಸ್ಟ್ ಮಾಡಿದ್ದೀವಿ ನಾವು, ನೀವು ಹೊರಗಡೆ ಹೋದರೆ ಇಮಿಡಿಯೇಟ್ಲಿ ಜೈಲಿಗೆ ಕಳಿಸ್ತೀವಿ ನಾವು. ಈ ಮನುಷ್ಯ ಎಲ್ಲೂ ಹೋಗಿ ರೂಮಲ್ಲೇ ಕೊಡ್ತೀವಿ. ಸರಿ ಮಾಡಪ್ಪ. ಆಮೇಲೆ ಸುಮಾರು ಲಕ್ಷಗಟ್ಟಲೆ ದುಡ್ಡು ಕಳ್ಕೊಂಡಿದ್ದಾರೆ. ಆ ನಂತರ ಚಿತ್ರದುರ್ಗದಲ್ಲಿ ಒಬ್ಬರು ಡಾಕ್ಟ್ರು 2 ಕೋಟಿ ಕಳ್ಕೊಂಡಿದ್ದಾರೆ. ಡಿಜಿಟಲ್ ಅರೆಸ್ಟ್. ನೀವು ನಿಮ್ಮ ಅಕೌಂಟಲ್ಲಿಂದ ನಿಮ್ಮ ಮೊಬೈಲ್ಗೆ ಯಾವುದೇ ಮೆಸೇಜ್ ಬರಲಿ ಅದು ಮುಟ್ಟಬೇಡಿ. ಅದನ್ನು ನಮಗೆ ಚಟ ಏನೋ ಮೆಸೇಜು ವಾಟ್ಸಪ್ ಮಾಡಿ ಅಥವಾ ಫೇಸ್ಬುಕ್ಕು ಇನ್ನೊಂದು ಮತ್ತೊಂದು ಈ ಬೆರಳಿದೆಯಲ್ಲ, ಇದು ಟಚ್ ಮಾಡಬಾರ್ದು. ಟಚ್ ಮಾಡಿದರೆ ಹೋಯ್ತದು. ಒಂದು ವೇಳೆ ಹೋಯ್ತು ಅಂತ ಇಟ್ಕೊಳ್ಳಿ, 1930ಗೆ ಕಾಲ್ ಮಾಡಿ, ಇಮ್ಮಿಡಿಯೇಟ್ಲಿ ಕಾಲ್ ಮಾಡಬೇಕು ನೀವು. ಅದನ್ನು ಲೇಟ್ ಮಾಡಬಾರ್ದು. ಕಾಲ್ ಮಾಡಿ ಹೇಳಿದರೆ ಅದು ಹೇಗಾಗ್ತದೆ, ನಿಮ್ಮ ಅಕೌಂಟಿಂದ ಒಂದು 2 ಲಕ್ಷ, 1 ಲಕ್ಷ, 10 ಲಕ್ಷ ಎಷ್ಟೇ ಇರ್ಬೋದು, ಅವ್ರು ಹೋಯ್ತು ಅಂದರೆ ಅದು ಆ ಅಕೌಂಟಲ್ಲಿ ಇರೋದು ಅಲ್ಲಿಂದ 10 ಅಕೌಂಟ್ಗೆ ಹೋಗ್ತದೆ. 10 ಅಕೌಂಟಿಂದ ನೆಕ್ಸ್ಟು ಇನ್ನೂ ಬೇರೆ ಅಕೌಂಟ್ಗೆ ಹೊರಟೋಗ್ತದೆ. ನೀವು 1930ಗೆ ಕಾಲ್ ಮಾಡಿ ಹೇಳಿಬಿಟ್ರೆ ಅವರು ಆಟೋ ಹೋಗ್ತದೆ. ಅದು 1930 ತಕ್ಷಣ ಅದನ್ನು ಆಕ್ಟಿವೇಟ್ ಮಾಡ್ತಾರೆ. ಆಕ್ಟಿವೇಟ್ ಮಾಡಿದ ತಕ್ಷಣ ಅದು ಕಂಪ್ಯೂಟರ್ ಆಟೋ ಇಮ್ಮಿಡಿಯೇಟ್ಲಿ ಈ ಅಕೌಂಟಿಂದ ಆ ಅಕೌಂಟ್ಗೆ ಹೋದ ತಕ್ಷಣ ಇಮ್ಮಿಡಿಯೇಟ್ಲಿ ಲಾಕ್ ಆಗ್ತದೆ. ಅದು ಫೋನ್ ಮಾಡಿ ಹೇಳಿ ಬ್ಯಾಂಕ್ಗಳಿಗೆ ಲಾಕ್ ಆ ಪ್ರಶ್ನೆ ಅಲ್ಲ. ಅದು ನೈಟ್ ಇರ್ಬೋದು, ಡೇ ಇರ್ಬೋದು, 24/7 ಆಟೋ ಲಾಕ್ ಆಗಿರ್ತದೆ. ಆಟೋ ಲಾಕ್ ಆದಾಗ ಮಾತ್ರ ನಿಮ್ಮ ಹಣ ಉಳಿದಿದೆ. ಇಮಿಡಿಯೇಟ್ಲಿ ಬೆಳಿಗ್ಗೆ ನೀವು ಸೈಬರ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಡೋದು, ಅದು ಹಾಗೇನೆ ಉಳಿದಿದೆ. ನೆಕ್ಸ್ಟ್ ಅದನ್ನು ಬ್ಯಾಂಕಿಂದ ನಾವು ಕೋರ್ಟಿಂದ ರಿಲೀಸ್ ಮಾಡಿಸ್ಬೋದು. ಹಣ ಬಂದ್ಬಿಡ್ತದೆ, ವಾಪಸ್ ಬರ್ತದೆ. ನೀವೇನಾದ್ರು ನಾನು ಬೆಳಿಗ್ಗೆ ಕೊಡೋಣ, ಈಗ ನೈಟ್ ಆಗಿದೆ, ಈಗ 7 ಗಂಟೆ 9 ಗಂಟೆ, ಈಗ ನಾನು ನೋಡ್ಕೊಂಡು ನೀವು ನೋಡ್ಕೊಂಡ ತಕ್ಷಣನೇ 1930ಗೆ ಕಾಲ್ ಮಾಡಿ ಡೀಟೇಲ್ಸ್ ಕೊಟ್ಬಿಡಿ. ನಿಮ್ಮ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಪಾಸ್ಬುಕ್ ಇಟ್ಕೊಳ್ಳಿ, ಆಧಾರ್ ನಂಬರ್ ಇಟ್ಕೊಳ್ಳಿ, ಡೀಟೇಲ್ಸ್ ಸ್ವಲ್ಪ ಕೇಳ್ತಾರೆ. ಒಂದು ಫಾರಮ್ ಫಿಲಪ್ ಮಾಡಿ ಅಂತ ಹೇಳ್ತಾರೆ. ಆಗಲೇ ಇಂಟ್ರೆಸ್ಟಿಂದ ನೀವು ಕೆಲಸ ಮಾಡಿಬಿಡಿ. ಮಾಡಿದ ತಕ್ಷಣ ಅದು ಫಸ್ಟ್ ಸರ್ಕಲ್ಲು, ಸೆಕೆಂಡ್ ಸರ್ಕಲ್ಲು, ಥರ್ಡ್ ಸರ್ಕಲ್ ಹೋಗಿದ್ರು ಸಹ ಎನಿ ಬ್ಯಾಂಕಲ್ಲಿ ಅದು ಅಲ್ಲಿ ಲಾಕ್ ಆಗಿಬಿಡ್ತದೆ. ಲಾಕ್ ಆಗಿ ಹಾಗೇನೆ ಇರ್ತದೆ. ಮತ್ತೆ ಅದನ್ನು ವಾಪಸ್ ತರಿಸ್ಕೊತಾರೆ. ಇದು ರೆಸ್ಪಾನ್ಸಿಬಿಲಿಟಿ RBI. ಇದು ಇತ್ತೀಚೆಗೆ ಮಾಡಿರ್ತಕ್ಕಂಥ ಸಿಸ್ಟಮ್. ಇದು ಎಕನಾಮಿಕ್ ಅಫೆನ್ಸು ಲಕ್ಷ ಕೋಟಿ ಆಗ್ತಾ ಇದೆ ಅಂತೇಳಿ ಈ ಸಿಸ್ಟಮ್ ಮಾಡಿದ್ದಾರೆ. ಹಾಗಾಗಿ ಇಮ್ಮಿಡಿಯೇಟ್ಲಿ ಲಾಕ್ ಆಗ್ತಾ ಇದೆ. ನೀವು ಇಮ್ಮಿಡಿಯೇಟ್ಲಿ ಮೆಸೇಜ್ ಕೊಡಬೇಕು. ಇಮ್ಮಿಡಿಯೇಟ್ಲಿ ನೀವು ನೆಕ್ಸ್ಟ್ ಡೇನೇ ನೀವು ಸೈಬರ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಬರ್ತದೆ, ದುಡ್ಡು ಬರ್ತದೆ. ಬಟ್ ಸಾಮಾನ್ಯವಾಗಿ ಆರೋಪಿ ಸಿಗೋದಿಲ್ಲ. ಇದರಲ್ಲಿ ಆರೋಪಿ ಸಿಗೋದಿಲ್ಲ, ಅಮೌಂಟ್ ಸಿಗ್ತದೆ. ಇಂಥ ಸಾಧಾರಣ ಹೆಚ್ಚಾಗಿ ಸೈಬರ್ ಅಫೆನ್ಸ್ ಮಾಡೋರು ರಾಜಸ್ಥಾನದವರು. ಅವರು ಉದ್ಯೋಗ ಅದೇ ಸಿಸ್ಟಮ್, ಏನೋ ನಮ್ಮ ಇನ್ಫೋಸಿಸಲ್ಲಿ ನಾವೆಲ್ಲ ಸಿಸ್ಟಮ್ ಇಟ್ಕೊಂಡು ಸಾಫ್ಟ್ವೇರ್ ಎಲ್ಲ ಮಾಡ್ತೀವಲ್ಲ, ಆ ರೀತಿ ಅವ್ರಿಗೆ ಅದೇ ಉದ್ಯೋಗ, ಅದೇ ದಂಧೆ, ಆ ರೀತಿ ಸಿಸ್ಟಮ್ಸ್ ಇಟ್ಕೊಂಡಿರ್ತಾರೆ. ಆ ರೀತಿ ಎಲ್ಲರೂ ನೇಮಕ ಮಾಡ್ಕೊಂಡಿರ್ತಾರೆ ಅವರು. ಸರ್ ಎನಿ ಅಕೌಂಟು ಸರ್ 1930 ಕಾಲ್ ಮಾಡಿದರೆ ಫಸ್ಟ್ ಈಗ ನಿಮ್ದು ಅಕೌಂಟು ಫಸ್ಟಿಂದ
ಸೆಕೆಂಡ್ ಸರ್ಕಲ್ ಹೋಗ್ತದೆ, 3-4 ಅಕೌಂಟ್ ಹೊಡಿತಾನೆ ಅವನು, ಚಕ 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 ಹೊಡಿತಾನೆ. ಅಲ್ಲಿಂದ ನೆಕ್ಸ್ಟ್ ಸರ್ಕಲ್ ಹೋಗ್ತದೆ. ನೆಕ್ಸ್ಟ್ ಅಷ್ಟು ಜನ ಒಂದೇ ಸರಿ ಡ್ರಾ ಮಾಡ್ತಾರೆ. ಅವರು ಅಸೋಸಿಯೇಟ್ಸ್ ಇರ್ತಾರಲ್ಲ, ಅವರು ಅಸೋಸಿಯೇಟ್ಸು 20 ಜನ 30 ಜನ 50 ಜನ ಇರ್ತಾರೆ. ಫಸ್ಟು ನಮ್ಮದು ಅಮೌಂಟ್ ಹೋದ ತಕ್ಷಣ ಅವನ ಅಕೌಂಟ್ಗೆ ಹೋಗ್ತದೆ. ಅವನ ಅಕೌಂಟ್ಗೆ ಹೋದ ತಕ್ಷಣ 40 ಜನಕ್ಕೆ ಹೊಟ್ಟು ಹೋಗ್ತದೆ. ಅದು ಡಿವೈಡ್ ಮಾಡಿ ಹೊಡಿತಾನೆ ಅವ್ನು 40 ಜನ ನೆಕ್ಸ್ಟ್ ಟಕ 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 ಡ್ರಾ ಮಾಡ್ಕೊಬಿಡ್ತಾರೆ. ಅಷ್ಟರೊಳಗೆ ನೀವು 15 ದಿವಸದೊಳಗೆ ನೀವು ಇನ್ಫಾರ್ಮೇಷನ್ ಕೊಟ್ಟರೆ ಆಟೋ ಲಾಕ್ ಆಗ್ತದೆ. ಬ್ಯಾಂಕಲ್ಲಿ ಆಟೋ ಲಾಕ್ ಮಾಡ್ತಾರೆ. ಅದು ಇಮಿಡಿಯೇಟ್ಲಿ ಆಟೋ ಲಾಕ್ ಆಗಿಬಿಡ್ತದೆ. ಎನಿ ಅಕೌಂಟು ಎಲ್ಲ ಇದು ಆನ್ಲೈನಲ್ಲಿ ಎಲ್ಲ ಲಾಕ್ ಆಗ್ತದೆ, ಅಮೌಂಟು ಸೇಫ್ ಆಗ್ತದೆ. ಈ ರೀತಿ ಇಮಿಡಿಯೇಟ್ಲಿ ಮಾಹಿತಿ ಕೊಟ್ಟರೆ ಆಗ್ತದೆ. ಥ್ಯಾಂಕ್ ಯು ಸರ್. ನೀವುಗಳು ಕೂತು ಕೇಳಿದ್ದೀರಾ, ಹಾಗೆ ನಮ್ಮ ಎಲ್ಲ ಕುಂದುಕೊರತೆನ ನೀವು ಕೇಳ್ಕೊಂಡು ನಿಮ್ಗೆ ತೋಚಿದ ಸಲಹೆಗಳನ್ನ ಕೊಟ್ಟಿದ್ದೀರಾ. ಹಾಗೆ ನಾವು ಕೂಡ ನಿಮ್ ಜೊತೆ ಸಹಕಾರಕ್ಕೆ ಖಂಡಿತ ಇರ್ತೇವೆ. ಆದ್ರೆ ಇಲ್ಲಿ ನನ್ಗೆ DHBCS ಪರವಾಗಿ ನಾನು ನಿವಾಸಿಗಳಲ್ಲಿ ಏನ್ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಈ ತರ ನಾವು ಎಕ್ಸ್ಟ್ರಾ 4 ಹೋಮ್ ಗಾರ್ಡ್ಸ್ಗಳನ್ನ ಕೊಡ್ಬೇಕು ಅಂತಂದ್ರೆ ಅವ್ರ ಪರವಾಗಿ ಹೇಳ್ತಾ ಇರೋದು, ದಯವಿಟ್ಟು ಎಲ್ಲರೂ ಮೇಂಟೆನೆನ್ಸ್ ನ ಕಟ್ಟಿ. ಆಗನೇ ಕೂಡ ಯಾವುದೇ ಸಂಘ ಸಂಸ್ಥೆ ನಡಿಬೇಕು ಅಂತಂದ್ರೆ ಹಣಕಾಸು ಯಾವಾಗ್ಲೂ ಮುಂದೆ ಇರಲೇಬೇಕು. ಹಾಗಾಗಿ ದಯವಿಟ್ಟು ಎಲ್ಲ ಮೇಂಟೆನೆನ್ಸ್ ನ ಕಟ್ಟಿದ್ರೆ ಖಂಡಿತ ಅವರು ನಮ್ ಜೊತೆ ನಿಂತ್ಕೊಂಡು ನಮ್ಗೆ ಹೌದು, ನೀವು ಕೂಡ ನಮ್ಮ ಇದ್ರ ಜೊತೆ ಸ್ಪಂದಿಸಿದ್ರೆ ಅವರು ನಮ್ ಜೊತೆ ನಿಂತ್ಕೊಂಡು ನಮ್ಗೆ ಏನು ಸೆಕ್ಯೂರಿಟಿಗೆ ಬೇಕಾಗಿದೆ ಅದನ್ನ ಖಂಡಿತ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಿಡುವಿಲ್ಲದ ಕಾರ್ಯಕ್ರಮ ಇಲ್ಲದೇ ಇದ್ರು ಕೂಡ ನಾವು ಇದೊಂದು ರೂಪನಗರಕ್ಕೆ ಬಂದು ನಮ್ದೇನು ಕುಂದುಕೊರತೆ ಇದೆ ಅದನ್ನ ಕೇಳಿ ನಮ್ಗೆ ಅದಕ್ಕೆ ಸೂಕ್ತವಾದಂತಹ ಸಲಹೆಗಳನ್ನ ಕೊಟ್ಟಿದ್ದೀರಾ. ಖಂಡಿತ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಖಂಡಿತ ನಾವು ಪ್ರಯತ್ನ ಪಡ್ತೀವಿ. ಧನ್ಯವಾದಗಳು ಸರ್. DHBCS ಪರವಾಗಿ ಮತ್ತೆ ನಮ್ಮ ಎಲ್ಲಾ ನಿವಾಸಿಗಳ ಪರವಾಗಿ ನಿಮ್ಗೆ ಧನ್ಯವಾದಗಳನ್ನ ಕೋರ್ತಾ ಇದ್ದೀವಿ.